ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಎಸ್ ಅಧಿಕಾರಿ ವಿರುದ್ಧ ಸುಳ್ಳು ಮಾಹಿತಿ ಹಂಚಿಕೆ ಆರೋಪದ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಕಷ್ಟ ಎದುರಾಗಿದೆಯಾ ಅನ್ನೋದು ಪ್ರಶ್ನೆ. ರಾತ್ರೋರಾತ್ರಿ ಅವರನ್ನ ಬಂಧಿಸಲಾಗಿದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಕಾರಣ ಅವರ ಪರ ವಕೀಲರು ಅಂತದೊಂದು ಆರೋಪ ಮಾಡ್ತಿದ್ದಾರೆ. ಕೆಎಸ್ ಅಧಿಕಾರಿ ವಿರುದ್ಧ ಸುಳ್ಳು ಆರೋಪ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣಗೆ ಸಿಸಿಬಿ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ತಡರಾತ್ರಿಯ ತನಕ ವಿಚಾರಣೆ ಮಾಡಿದ್ದಾರಂತೆ ಸಿಸಿಬಿ ಪೊಲೀಸರು. ನಟೇಶ್ ಆಡಿಯೋ ಸಂಬಂಧ ವಿಚಾರಣೆ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆದ್ರೆ ತಮ್ಮ ಆರೋಪಕ್ಕೆ ಬದ್ಧವಾಗಿದ್ದಾರಂತೆ ಸ್ನೇಹಮಯಿ ಕೃಷ್ಣ. ಆಡಿಯೋದಲ್ಲಿ ಮಾತನಾಡಿರೋದು ನಟೇಶ್ ಅವರೇ ಅಂತ ಸ್ನೇಹಮಯಿ ಕೃಷ್ಣ ಅವರು ಈ ಕ್ಷಣಕ್ಕೂ ವಾದ ಮಾಡ್ತಿದ್ದಾರೆ. ಸದ್ಯ ಕೃಷ್ಣ ಅವರ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆಡಿಯೋದಲ್ಲಿರುವ ಮತ್ತೊಬ್ಬ ವ್ಯಕ್ತಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ಇದೆಯಂತೆ. ಮೈಸೂರು ಮೂಲದ ವ್ಯಕ್ತಿಯನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು, ವಿಚಾರಣೆಗೆ ಕರೆದು ಸ್ನೇಹಮಯಿ ಕೃಷ್ಣರನ್ನ ಕಸ್ಟಡಿಗೆ ಪಡೆದುಕೊಳ್ತಾರಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಇದೆ. ಸ್ಟೇಟ್ಮೆಂಟ್ ತೆಗೆದುಕೊಂಡು ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ಆದ್ರೆ ಸತತ 7ರಿಂದ 8 ಗಂಟೆ ಸುತ್ತಾಡಿಸಿ ಕಮಿಷನರ್ ಕಚೇರಿಗೆ ಕರೆ ತಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರನ್ನ. ಸಿಸಿಬಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಪರ ವಕೀಲ ಪ್ರವೀಣ್ ಕುಮಾರ್ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರೆ ಕಾನೂನು ಹೋರಾಟ ಮಾಡ್ತೀವಿ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಪ್ರವೀಣ್ ಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.